morning, children. Today I will discuss about means of transportation. Man travel everywhere by different modes of transport. He travels on land, by water, and in air. Transportation has brought people closer to one another. It is the lifeline of country. There are many different means of transport used by man. Let us read about them now. ಮ್ಯಾನ್ ಟ್ರಾವೆಲ್ಸ್ ಎವ್ರಿವೇರ್ ಬೈ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ನೋಡಿ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಸಾರಿಗೆ ಸಂಪರ್ಕಗಳ ಬಗ್ಗೆ ಪಾಠ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮ್ಯಾನ್ ಟ್ರಾವೆಲ್ಸ್ ಎವ್ರಿವೇರ್ ಬೈ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಮನುಷ್ಯ ಬಹಳ ಬುದ್ಧಿವಂತ ಜೀವಿ, ಹೌದಲ್ವಾ? ಇವನು ಪ್ರತಿದಿನ ಒಂದು ಹೊಸದಾದಂಥ ಆವಿಷ್ಕಾರಗಳನ್ನು ಕಂಡುಹಿಡಿತಾ ಇರ್ತಾನೆ. ಅಂತಹ ಒಂದು ಬುದ್ಧಿವಂತ ಆಗಿರುವಂತಹ ಮನುಷ್ಯನ ಒಂದು ಟ್ರಾವೆಲ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ, ಬಹಳ ಡಿಫ್ರೆಂಟ್ ಆಗಿರುವಂತಹ ಒಂದು ಟ್ರಾನ್ಸ್ಪೋರ್ಟನ್ನು ಇವನು ಮಾಡ್ತಾ ಇರ್ತಾನೆ. ಹಿ ಟ್ರಾವೆಲ್ಸ್ ಆನ್ ಲ್ಯಾಂಡ್, ಬೈ ವಾಟರ್ ಆ್ಯಂಡ್ ಇನ್ ಏರ್. ಹಿ ಟ್ರಾವೆಲ್ಸ್ ಆನ್ ಲ್ಯಾಂಡ್, ಬೈ ವಾಟರ್ ಆ್ಯಂಡ್ ಇನ್ ಏರ್. ಹೀಗೆ ಮನುಷ್ಯ ಯಾವ ರೀತಿಯಾಗಿ ಒಂದು ಹಿ ಟ್ರಾವೆಲ್ಸ್ ಆನ್ ಲ್ಯಾಂಡ್, ಬೈ ವಾಟರ್ ಆ್ಯಂಡ್ ಇನ್ ಏರ್ ಅಂದರೆ ಈ ಮನುಷ್ಯ ಯಾವ್ಯಾವುದರ ಒಂದು ಸಾರಿಗೆಯ ಒಂದು ವಾಹನಗಳಲ್ಲಿ ಓಡಾಡ್ತಾನೆ ಅಂತ ಹೇಳಿದರೆ, ಅವನು ಭೂಮಾರ್ಗದಲ್ಲೂ ಕೂಡ ಭೂ ಸಾರಿಗೆಯನ್ನು ಯೂಸ್ ಮಾಡಿದ್ದಾನೆ, ಹಾಗೆ ವಾಯು ಸಾರಿಗೆ, ಹಾಗೆ ಜಲ ಸಾರಿಗೆ. ಈ ಮೂರಲ್ಲೂ ಕೂಡ ಈ ಮನುಷ್ಯ ಏನು ಮಾಡ್ತಾ ಇರ್ತಾನೆ, ಒಂದು ಟ್ರಾವೆಲನ್ನು ಮಾಡ್ತಾ ಇರ್ತಾನೆ. ಟ್ರಾನ್ಸ್ಪೋರ್ಟೇಷನ್ ಹ್ಯಾಸ್ ಬ್ರಾಟ್ ಪೀಪಲ್ ಕ್ಲೋಸರ್ ಟು ಒನ್ ಅನದರ್. ಇಟ್ ಈಸ್ ದ ಲೈಫ್ ಲೈನ್ ಆಫ್ ಕಂಟ್ರಿ. ಹಾಗೆಯೇ ಈ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು, ಈ ಸಾರಿಗೆ ಸಂಪರ್ಕ ಅನ್ನೋದು ಎಂದಿಗೂ ಕೂಡ ಕೊನೆ ಆಗೋಲ್ಲ. ಈ ಮೂರು ರೀತಿಯಾದಂತಹ ಒಂದು ಸಾರಿಗೆಯ ಸಂಪರ್ಕಗಳ ಮುಖಾಂತರ ಪ್ರತಿಯೊಬ್ಬ ಒಂದು ವ್ಯಕ್ತಿಗಳು ಕೂಡ ಏನು ಮಾಡ್ತಾ ಇದ್ದಾರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನು ಮಾಡ್ತಾ ಇದ್ದಾರೆ, ಈ ಟ್ರಾನ್ಸ್ಪೋರ್ಟೇಷನನ್ನು ಬಳಸ್ಕೊತಾ ಇದ್ದಾರೆ. ದೇರ್ ಆರ್ ಮೆನಿ ಡಿಫ್ರೆಂಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಯೂಸ್ಡ್ ಬೈ ಮ್ಯಾನ್. ಹೀಗೆ ಈ ರೀತಿಯಾದಂತಹ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ಡಿಫ್ರೆಂಟ್ ಆಗಿರುವಂತಹ ಮೂರು ರೀತಿಯಾದಂತಹ ಟ್ರಾನ್ಸ್ಪೋರ್ಟೇಷನನ್ನು ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಯೂಸ್ ಮಾಡ್ಕೊತಾ ಇದ್ದಾನೆ. ಲೆಟ್ ಅಸ್ ರೀಡ್ ಅಬೌಟ್ ದೆಮ್ ನೌ. ಅಂದರೆ ಇವತ್ತಿನ ಒಂದು ತರಗತಿಯಲ್ಲಿ ಆ ಮೂರು ರೀತಿಯಾದಂತಹ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾವು ಒಂದೊಂದಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗೋಣ. ದೇರ್ ಆರ್ 3 ಟೈಪ್ಸ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್. ನಂಬರ್ 1 ರೋಡ್ವೇಸ್, ನಂಬರ್ 2 ರೈಲ್ವೇಸ್, ನಂಬರ್ 3 ಏರ್ವೇಸ್. ಅಂದರೆ ಈ ಒಂದು ಟ್ರಾನ್ಸ್ಪೋರ್ಟೇಷನಲ್ಲಿ, ಈ ಒಂದು ಸಾರಿಗೆಯಲ್ಲಿ ನಾವು ಮೂರು ರೀತಿಯಾದಂತಹ ವಿಧಗಳನ್ನು ಗಮನಿಸಬಹುದು. ನಂಬರ್ 1 ಭೂ ಸಾರಿಗೆ, ನಂಬರ್ 2 ವಾಯು ಸಾರಿಗೆ, ನಂಬರ್ 3 ರೈಲ್ವೆ ಅಥವಾ ರೈಲು ಸಾರಿಗೆ, ಮತ್ತು ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಅನ್ನೋದನ್ನು ನಾವು ಇದರಲ್ಲಿ ತಿಳ್ಕೊಬಹುದು. ಲೆಟ್ ಅಸ್ ರೀಡ್ ಅಬೌಟ್ ದಮ್ ನಾವು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ರೋಡ್ವೇಸ್ ಅನ್ನೋ ಒಂದು ಸಾರಿಗೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ರೋಡ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೋಡ್ ಆಫ್ ದ ಟ್ರಾನ್ಸ್ಪೋರ್ಟ್. ಇನ್ ಇಂಡಿಯಾ, ನ್ಯೂ and better roads are built every year. Roads that are strong and can be used all year round are called Pakka roads. These roads can be used even in the rainy season. Weaker roads called Kacha or roads are difficult to travel on, especially in the rainy season. Roads are the most important transportation. ಈ ಒಂದು ರಸ್ತೆ ಸಾರಿಗೆ ಅನ್ನೋದು ಬಹಳ ಪ್ರಮುಖವಾದಂತಹ ಒಂದು ಸಾರಿಗೆಯಾಗಿದೆ. ರೋಡ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್. ಇನ್ ಇಂಡಿಯಾ, ನ್ಯೂ ಆ್ಯಂಡ್ ಬೆಟರ್ ರೋಡ್ಸ್ ಆರ್ ಬಿಲ್ಟ್ ಎವ್ರಿ ಇಯರ್. ನಮ್ಮ ಭಾರತ ದೇಶ ಪ್ರತಿ ವರ್ಷ ಏನು ಮಾಡ್ತಾ ಇರುತ್ತೆ, ಹೊಸದಾದಂತಹ ಒಂದು ಸಾರಿಗೆಯನ್ನು ಅವ್ರು ಏನು ಮಾಡ್ತಾ ಇರುತ್ತೆ, ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇರುತ್ತೆ. ಇನ್ ಇಂಡಿಯಾ, ನ್ಯೂ ಆ್ಯಂಡ್ ಬೆಟರ್ ರೋಡ್ಸ್ ಆರ್ ಬಿಲ್ಟ್ ಎವ್ರಿ ಇಯರ್ಸ್. ಹೊಸದಾದಂತಹ ಮಾರ್ಗಗಳನ್ನು ಇದು ಕಂಡಿಡಿದು ಆ ರಸ್ತೆಯನ್ನು ಏನು ಮಾಡ್ತಾ ಇದೆ, ಹೊಸದಾಗಿ ರೆಡಿಯನ್ನು ಮಾಡ್ತಾ ಇರುತ್ತೆ. ರೋಡ್ಸ್ ದಟ್ ಆರ್ ಸ್ಟ್ರಾಂಗ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಆಲ್ ಇಯರ್ ರೌಂಡ್ ಆರ್ ಕಾಲ್ಡ್ ಪಕ್ಕಾ ರೋಡ್ಸ್. ಈ ರೋಡ್ಸಲ್ಲಿ ನಾವು 2 ರೀತಿಯಾದಂತಹ ಒಂದು ರಸ್ತೆಗಳನ್ನು ಕಾಣಬಹುದು. ಯಾವ ರೀತಿಯಾಗಿ ಅಂತ ಹೇಳಿದರೆ, ಪಕ್ಕಾ ರೋಡ್ಸ್ ಆ್ಯಂಡ್ ಕಚ್ಚಾ ರೋಡ್ಸ್. ಪಕ್ಕಾ ರೋಡ್ಸ್, ದೇರ್ ಆರ್ 2 ಟೈಪ್ಸ್ ಆಫ್ ರೋಡ್ಸ್. 1 ಪಕ್ಕಾ ಹೌಸ್ ಆ್ಯಂಡ್ ಕಚ್ಚಾ ರೋಡ್ಸ್.
Pakka roads. What is the meaning of Pakka roads? Roads that are strong and can be used all year round are called Pakka house. Pakka roads. ಅಂದರೆ ಈ ಒಂದು ಪಕ್ಕಾ ರೋಡ್ಸ್ ಅಂತ ಹೇಳಿದ್ರೆ ಮಕ್ಕಳೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆಯೇ ಇದನ್ನು ಎಷ್ಟು ವಾಹನಗಳು ಎಷ್ಟು ವರ್ಷ ಆದರೂ ಕೂಡ ಈ ರೋಡ್ಸಲ್ಲಿ ನಾವು ವಾಹನಗಳನ್ನು ಅಥವಾ ಸಂಚಾರವನ್ನು ಮಾಡಿದ್ರೆ ಅದು ಹಾಳಾಗದೇ ಇರುತ್ತೆ, ಅಂದರೆ ಸ್ಟ್ರಾಂಗ್ ಆಗಿರುತ್ತೆ. ಅಂತಹ ಸ್ಟ್ರಾಂಗ್ ಆಗಿರುವಂತಹ ಒಂದು ರೋಡನ್ನು ನಾವು ಏನಂತ ಹೇಳ್ತೀವಿ? ಪಕ್ಕಾ ರೋಡ್ಸ್ ಅಂತ ಹೇಳ್ತೀವಿ. ರೋಡ್ಸ್ ದಟ್ ಸ್ಟ್ರಾಂಗ್ ಆ್ಯಂಡ್ ಕ್ಯಾನ್ ಬಿ ಯೂಸ್ಡ್ ಆಲ್ ಇಯರ್ ರೌಂಡ್ ಆರ್ ಕಾಲ್ಡ್ ಪಕ್ಕಾ ರೋಡ್ಸ್. ದೀಸ್ ರೋಡ್ಸ್ ಕ್ಯಾನ್ ಬಿ ಯೂಸ್ಡ್ ಈವನ್ ಇನ್ ದ ರೈನಿ ಸೀಸನ್. ಈ ಒಂದು ರಸ್ತೆಯಲ್ಲಿ ನಾವು ಮಳೆಗಾಲದಲ್ಲೂ ಕೂಡ ನಾವೇನು ಮಾಡಬಹುದು? ಆರಾಮ್ಸೆಯಾಗಿ ಚಲಿಸಬಹುದು. ಯಾವುದೇ ರೀತಿಯಾದಂತಹ ಒಂದು ರಸ್ತೆ ಹಾಳಾಗದೇ ಇರಲ್ಲ, ಅದು ಕರೆಕ್ಟಾಗಿ ಒಳ್ಳೆ ತಾರ್ ರೋಡಿಂದ ಆಗಿರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಪಕ್ಕಾ ರೋಡ್ಸ್ ಅಂತ ಹೇಳ್ತೀವಿ. ವಿಕರ್ ರೋಡ್ಸ್ ಕಾಲ್ಡ್ ದ ಕಚ್ಚಾ ರೋಡ್ಸ್ ಆರ್ ಡಿಫಿಕಲ್ಟ್ ಟು ಟ್ರಾವೆಲ್ ಆನ್, ಎಕ್ಸ್ಪೆಷಲಿ ಇನ್ ದ ರೈನಿ ಸೀಸನ್. ಕಚ್ಚಾ ರೋಡ್ಸ್ ಅಂತ ಹೇಳಿದರೆ ಮಕ್ಕಳೇ, ಈ ನೀವು ರಸ್ತೆಗಳಲ್ಲಿ ನೋಡಿರಬಹುದು, ಹಳ್ಳ ದಿಣ್ಣೆ ಇರುತ್ತೆ, ಆ ಕಡೆ ಮುಂದೆ ಹೋಯ್ತು ಅಂತ ಹೇಳಿದರೆ ತಾರೆಲ್ಲ ಕಿತ್ತೋಗಿರುತ್ತೆ ಅಲ್ವಾ? ಹಾಗೆಯೇ ಕಲ್ಲು ಮಣ್ಣುಗಳಿರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಕಚ್ಚಾ ರೋಡ್ಸ್ ಅಂತ ಹೇಳ್ತೀವಿ. ಈ ಒಂದು ಮಳೆಗಾಲದಲ್ಲಿ ಎಕ್ಸ್ಪೆಷಲಿ ಒಂದು ಮಳೆಗಾಲ ಸೀಸನ್ ಬಂತು ಅಂತ ಹೇಳಿದ್ರೆ ನಾವು ಆ ಒಂದು ರೋಡಲ್ಲಿ ಕಚ್ಚಾ ರೋಡ್ಸಲ್ಲಿ ನಾವು ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ. ವೆಹಿಕಲನ್ನು ನಾವು ಟ್ರಾವೆಲ್ ಮಾಡಲಿಕ್ಕೆ ಅದು ಯೋಗ್ಯವಾಗಿಲ್ಲದ ಒಂದು ರೋಡ್ ಆಗಿರುತ್ತೆ, ಹೌದಲ್ವಾ? ಮಾಮೂಲಿ ತಾರ್ ರೋಡ್ ಆಗಿದ್ದರೆ ಹೇಗಿರುತ್ತೆ? ಏನು ಎಡುವಂಗೂ ಇಲ್ಲ, ಏನೂ ತೊಂದರೆ ಇರಲ್ಲ, ಆರಾಮ್ಸೆಯಾಗಿ ನಾವೇನು ಮಾಡ್ಬೋದು? ಟ್ರಾವೆಲ್ ಮಾಡ್ಬೋದು ಅಲ್ವಾ? ಆದರೆ ಕಚ್ಚಾ ರೋಡ್ಸಲ್ಲಿ ಏನಾಗಿರುತ್ತೆ? ಮಳೆಗಾಲ ಸೀಸನ್ ಬಂತು ಅಂತ ಹೇಳಿದ್ರೆ ಅಲ್ಲಿ ಹಳ್ಳ ದಿಣ್ಣೆ ಇರುತ್ತೆ, ಅಲ್ಲಿ ನೀರು ತುಂಬಿಕೊಂಡಿರುತ್ತೆ, ಹಾಗೆಯೇ ಕಲ್ಲು ಮಣ್ಣುಗಳೆಲ್ಲ ಜಾಸ್ತಿ ಇರುತ್ತೆ. ಆಗ ನಾವು ಅದನ್ನು ಟ್ರಾವೆಲ್ ಮಾಡಲಿಕ್ಕೆ ಆಗಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ರೋಡ್ಸ್. ದ ಡಿಫ್ರೆಂಟ್ ಟೈಪ್ಸ್ ಆಫ್ ದ ರೋಡ್ಸ್ ದಟ್ ವಿ ಕ್ಯಾನ್ ಫೈಂಡ್ ಔಟ್ ಆಫ್ ಇನ್ ಇಂಡಿಯಾ. ನೋಡಿ, ಈ ರೋಡ್ಸಲ್ಲೂ ಕೂಡ ಅನೇಕ ರೀತಿಯಾದಂತಹ 4 ವಿಧಗಳ ರೋಡ್ಗಳನ್ನು ನಾವು ಕಾಣ್ಬೋದು. ಅಂತಹ ನಮ್ಮ ಇಂಡಿಯಾದಲ್ಲಿರುವಂತಹ 4 ರೀತಿಯಾದಂತಹ ರಸ್ತೆಗಳು ಯಾವ್ಯಾವುದು ಅಂತ ಹೇಳಿದ್ರೆ, ನಂಬರ್ 1 ನ್ಯಾಷನಲ್ ಹೈವೇಸ್, ಸ್ಟೇಟ್ ಹೈವೇಸ್, ಡಿಸ್ಟ್ರಿಕ್ಟ್ ರೋಡ್ ಆ್ಯಂಡ್ ವಿಲೇಜ್ ರೋಡ್. ದೇರ್ ಆರ್ 4 ಟೈಪ್ಸ್ ಆಫ್ ದ ರೋಡ್ಸ್. ನಂಬರ್ 1 ನ್ಯಾಷನಲ್ ಹೈವೇಸ್, ಸ್ಟೇಟ್ ಹೈವೇಸ್, ಡಿಸ್ಟ್ರಿಕ್ಟ್ ರೋಡ್ಸ್ ಆ್ಯಂಡ್ ವಿಲೇಜ್ ರೋಡ್. ಅಂದರೆ ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ, ಹಾಗೆ ಸ್ಟೇಟ್ ಅಂದರೆ ಇದು ಕೂಡ ರಾಜ್ಯ ಹೆದ್ದಾರಿ, ಡಿಸ್ಟ್ರಿಕ್ಟ್ ರೋಡ್ ಅಂದರೆ ಜಿಲ್ಲೆಯ ಹೆದ್ದಾರಿಗಳು, ಹಾಗೆ ವಿಲೇಜ್ ರೋಡ್ ಅಂದರೆ ಹಳ್ಳಿ ಗ್ರಾಮಗಳಿಗೆ ಇರುವಂತಹ ಒಂದು ರಸ್ತೆಗಳು. ನಂಬರ್ 1 ಹೈವೇಸ್ ಆರ್ ವೆರಿ ವಿಡ್ ಆ್ಯಂಡ್ ಪಕ್ಕಾ ರೋಡ್ಸ್. ಈ ಹೈವೇ ಅಂತ ಹೇಳಿದಾಗ ಬಹಳ ದೊಡ್ಡದಾದಂತಹ ಒಂದು ಉದ್ದನೆಯಾದಂತಹ ಒಂದು ಹೆದ್ದಾರಿಯನ್ನು ಇದು ಹೊಂದಿರುತ್ತೆ. ಇದು ಬಹಳ ತಾರಿನಿಂದ ಕೂಡಿರುವಂತಹ ಉದ್ದವಾದಂತಹ ಒಂದು ಹೈವೇ ರೋಡ್ ಆಗಿರುತ್ತೆ. ಡಿಸ್ಟ್ರಿಕ್ಟ್ ರೋಡ್ಸ್ ಆರ್ ರೋಡ್ಸ್ ಇನ್ ಸ್ಮಾಲ್ ಟೌನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ಸ್. ಡಿಸ್ಟ್ರಿಕ್ಟ್ ರೋಡ್ ಅಂತ ಹೇಳಿದ್ರೆ ಅದು ಕೇವಲ ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಅಥವಾ ನಗರಗಳಿಗೆ ಸಂಬಂಧಪಟ್ಟಂತಹ ಒಂದು ರಸ್ತೆಗಳಾಗಿರುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಡಿಸ್ಟ್ರಿಕ್ಟ್ ರೋಡ್ಸ್. ವಾಟ್ ಈಸ್ ದ ಡಿಸ್ಟ್ರಿಕ್ಟ್ ರೋಡ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸ್ಟ್ರಿಕ್ಟ್ ರೋಡ್? ಡಿಸ್ಟ್ರಿಕ್ಟ್ ರೋಡ್ಸ್ ಆರ್ ರೋಡ್ಸ್ ಇನ್ ಸ್ಮಾಲ್ ಟೌನ್ಸ್ ಆ್ಯಂಡ್ ಡಿಸ್ಟ್ರಿಕ್ಟ್ಸ್. ದಟ್ ಈಸ್ ಕಾಲ್ಡ್ ಡಿಸ್ಟ್ರಿಕ್ಟ್ ರೋಡ್ಸ್. ಅಂದರೆ ಈ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಅಥವಾ ಚಿಕ್ಕ ಚಿಕ್ಕ ನಗರ ಪಟ್ಟಣಗಳಿಗೆ ಸಂಧಿಸುವಂತಹ ಒಂದು ರಸ್ತೆಯನ್ನು ನಾವು ಜಿಲ್ಲೆ ಹೆದ್ದಾರಿ ಅಥವಾ ಜಿಲ್ಲೆಯ ರಸ್ತೆ ಅಂತ ನಾವು ಹೇಳ್ತೀವಿ. ಮೋಸ್ಟ್ ವಿಲೇಜ್ ರೋಡ್ಸ್ ಇನ್ ಇಂಡಿಯಾ ಆರ್ ಕಚ್ಚಾ ನ್ಯಾರೋ ಟ್ರ್ಯಾಕ್ಸ್ ಈವನ್ ಟುಡೇ. ಆಲ್ಮೋಸ್ಟ್ ಆಲ್ ಈ ವಿಲೇಜ್ಗಳಲ್ಲಿ, ಈ ಹಳ್ಳಿಗಳಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ರಸ್ತೆಯನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕಚ್ಚಾ ನ್ಯಾರೋ ಟ್ರ್ಯಾಕ್ಸ್ ಈವನ್ ಟುಡೇ. ನಾವು ಈ ಹಳ್ಳಿಗಳಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ರೋಡ್ಗಳನ್ನು ನೋಡ್ಬೋದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಅಂತ ಹೇಳಿದ್ರೆ, ಅದೇ ಅರ್ಧಂಬರ್ಧ ಮಾಡಿರುವಂತಹ ಒಂದು ರಸ್ತೆ ಆಗಿರಬಹುದು ಅಥವಾ ತಾರೆ ಇಲ್ಲದೆ ಇರುವಂತಹ ಒಂದು ರಸ್ತೆಯನ್ನು ನಾವು ಈ ಒಂದು ಡಿಸ್ಟ್ರಿಕ್ಟ್ ರೋಡ್ಸಲ್ಲಿ ನಾವು ಕಾಣಬಹುದು. ನ್ಯಾಷನಲ್ ಹೈವೇಸ್. ನ್ಯಾಷನಲ್ ಹೈವೇಸ್ ಆಲ್ಸೋ ನೌನ್ ಆಸ್ ಟ್ರಂಕ್ ರೋಡ್ಸ್ ಕನೆಕ್ಟೆಡ್ ದ ಸ್ಟೇಟ್ಸ್ ಆಫ್ ದ ಕಂಟ್ರಿ. ಈ ನ್ಯಾಷನಲ್ ಹೈವೇ ಅನ್ನೋದು ಬಹಳ ಉದ್ದವಾದಂತಹ ಹೆದ್ದಾರಿಯನ್ನು ಹೊಂದಿರುವಂತಹ, ಹಾಗೆ ಒಂದು ಸ್ಟೇಟ್ಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ರಸ್ತೆಯ ಹೆದ್ದಾರಿಯಾಗಿದೆ. ಸ್ಟೇಟ್ ಅಂತ ಹೇಳಿದ್ರೆ ರಾಜ್ಯ, ಒಂದು ರಾಜ್ಯವನ್ನು ಮತ್ತೊಂದು ರಾಜ್ಯಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಅಥವಾ ಒಂದು ಕಂಟ್ರಿ ಆಗಿದೆ. ಯಾವ ಹೆದ್ದಾರಿ? ನ್ಯಾಷನಲ್ ಹೈವೇ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಷನಲ್ ಹೈವೇಸ್ ಇಸ್ ದ
ಶೇರ್ಷಹ ಸುರಿ ಮಾರ್ಗ್ ವಿಚ್ ಕನೆಕ್ಟ್ ಅಮೃತ್ಸರ್ ಟು ಕೋಲ್ಕತ್ತಾ. ಇದಕ್ಕೆ ಒಂದು ಬೆಸ್ಟ್ ಟ್ರಾನ್ಸ್ಪೋರ್ಟೇಷನಲ್ಲಿ ನ್ಯಾಷನಲ್ ಹೈವೇಸ್ ಟ್ರಾನ್ಸ್ಪೋರ್ಟೇಷನ್ ಯಾವುದು ಅಂತ ಹೇಳಿದ್ರೆ ಶೇರ್ಷಹ ಸುರಿ ಮಾರ್ಗ್. ಯಾವುದು? ಶೇರ್ಷಹ ಸುರಿ ಮಾರ್ಗ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನ್ಯಾಷನಲ್ ಹೈವೇ ಆಗಿದೆ. ಇದು ಯಾವ ಒಂದು ಕಂಟ್ರಿಯನ್ನು ಕನೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಮೃತ್ಸರ್ ಟು ಕೋಲ್ಕತ್ತಾ. ಅಮೃತ್ಸರ ಅಂತ ಇದೆ ಅಲ್ವಾ, ಆ ಅಮೃತ್ಸರದಿಂದ ಈ ಕೋಲ್ಕತ್ತಾವನ್ನು ಇದು ಕನೆಕ್ಟ್ ಮಾಡುವಂತಹ ಒಂದು ನ್ಯಾಷನಲ್ ಹೈವೇ ಆಗಿದೆ. ಅರ್ಥ ಆಯ್ತಾ? ಇದು ಶೇರ್ಷಹ ಸುರಿ ಮಾರ್ಗ ಅಂತ ಒಂದು ಮುಖಾಂತರ ನಾವು ಇದನ್ನು ಕನೆಕ್ಟ್ ಮಾಡಬಹುದು. ಇಟ್ ವಾಸ್ ಕಾಲ್ ಗ್ರ್ಯಾಂಡ್ ಟ್ರಂಕ್ ರೋಡ್. ಈ ಒಂದು ರೀತಿಯಾದಂತಹ ಒಂದು ದೊಡ್ಡದಾದಂತಹ ಒಂದು ಹೈವೇಯನ್ನು ಕನೆಕ್ಟ್ ಮಾಡುವಂತಹ ಒಂದು ಹೈವೇಸನ್ನು ಅಥವಾ ಹೆದ್ದಾರಿಯನ್ನು ನಾವೇನಂತ ಹೇಳ್ತೀವಿ? ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರ್ಯಾಂಡ್ ಟ್ರಂಕ್ ರೋಡ್? ಒನ್ ಆಫ್ ದ most important national highway is the Sher-Shah Suri Marg which connect Amritsar to Kolkata. It was called Grand Trunk Road. Okay. State highways are roads that can connect cities and towns within a state. Next, state highways. What is the meaning of state highways? These highways are roads that connect cities and towns within a state. That is called ಸ್ಟೇಟ್ ಹೈವೇಸ್. ಅಂದರೆ ಈ ಒಂದು ಸ್ಟೇಟ್ ಅಂತ ಹೇಳಿದ್ರೆ ರಾಜ್ಯ ಹೆದ್ದಾರಿ. ಏನು ಇದು? ಅದರ ಒಂದು ಅರ್ಥ ಏನು? ಈ ಒಂದು ಹೆದ್ದಾರಿ ಅಥವಾ ಈ ಒಂದು ರಸ್ತೆ ಮಾರ್ಗ ನಮಗೆ ಏನನ್ನು ಎಲ್ಲಿಯವರೆಗೆ ನಮಗೆ ಕನೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಕೇವಲ ಸಿಟೀಸ್ ಅಂದರೆ ನಗರಗಳು, ಹಾಗೆ ವಿತಿನ್ ಟೌನ್ಸ್ ಅಂದರೆ ಅಲ್ಲಿರುವಂತಹ ಒಂದು ಟೌನ್ ಪಟ್ಟಣಗಳಿಗೆ ಸಂಬಂಧಪಟ್ಟಂತಹ ಒಂದು ರಸ್ತೆಯನ್ನು ಇದು ಲಿಂಕ್ ಮಾಡುತ್ತೆ. ಆ ಒಂದು ರಾಜ್ಯದಲ್ಲಿರುವಂತಹ ಸಿಟಿಗಳು, ನಗರ ಅಥವಾ ಪಟ್ಟಣಗಳಿಗೆ ಸಂಬಂಧಪಟ್ಟಂತಹ ಒಂದು ಹೈವೇ ಆಗಿರುತ್ತೆ. ಇದನ್ನು ನಾವೇನಂತ ಹೇಳ್ತೀವಿ? ಸ್ಟೇಟ್ ಹೈವೇ ಅಂತ ಹೇಳ್ತೀವಿ. Nowadays, like other development countries, many broad expressives with 4 to 6 lines are also found in India. These roads are called toll roads. We have to pay to toll tax to use these roads. These roads do not have traffic lights and we can travel on them non-stop at a speed of 80 km/h. ನೋಡಿ, ನೆಕ್ಸ್ಟ್ ನೌವೇಡೇಸ್ ಅಂದರೆ ಈ ಒಂದು ಅಟ್ ಪ್ರೆಸೆಂಟ್ ಈ ಒಂದು ಅಂಶದಲ್ಲಿ ನಾವು ರಸ್ತೆಯಲ್ಲಿ ಗಮನಿಸಬೇಕಾದಂತಹ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಇದು ಬಹಳ ಡೆವಲಪಿಂಗ್ ಕಂಟ್ರಿ ಆಗಿದೆ. ಅಂದರೆ ಮುಂದುವರೆದಂತಹ ಅಭಿವೃದ್ಧಿಯನ್ನು ಹೊಂದಿರುವಂತಹ ಒಂದು ರಸ್ತೆಯಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂತಹ ಒಂದು ರಾಷ್ಟ್ರಗಳಾಗಿದೆ, ಅಂದರೆ ದೇಶಗಳಾಗಿವೆ. ಇಂತಹ ಒಂದು ಎಕ್ಸ್ಪ್ರೆಸಿವ್ ಆಗಿರುವಂತಹ ಆಗಿರುವಂತಹ ಒಂದು ರಾಜ್ಯಗಳಲ್ಲಿ 4 to 6 ಲೈನ್ಸ್ ಆಲ್ಸೋ ಫೌಂಡ್ ಇನ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿ ನಾವು 4 to 6 ಲೈನ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಒಂದು ಗಮನಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಟೋಲ್ ರೋಡ್ಸ್ ಅಂತ ನಾವೇನು ಮಾಡಿರ್ತೀವಿ? ಡಿವೈಡ್ ಮಾಡಿದ್ದೀವಿ. ಅಂದರೆ ಟೋಲ್ ಗೇಟ್ಗಳನ್ನು ಹಾಕಿರ್ತೀವಿ, ಹೌದಲ್ವಾ? ನೀವು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಎಲ್ಲಿ ಮೈಸೂರಿಗೆ ಹೋಗಬೇಕಾದ್ರೆ ಟೋಲ್ ಗೇಟ್ಗಳನ್ನು ಹಾಕಿರ್ತಾರೆ ಅಲ್ವಾ? ಅಂದರೆ ಅದು NH ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ಹೈವೇ ಆಗಿ ಯಾವುದೇ ಒಂದು ವಾಹನ ಆರಾಮ್ಸೆ ಆಗಿ ಚಲಿಸ್ಬೋದು. ಅದಕ್ಕೋಸ್ಕರ ಏನು ಮಾಡ್ತಾ ಇರ್ತಾರೆ? ಅಲ್ಲಿ ಅಡೆತಡೆಗಳನ್ನು ಮಾಡಿರ್ತಾರೆ. ಟ್ಯಾಕ್ಸನ್ನು ಕಟ್ಟೋದಕ್ಕೋಸ್ಕರ ಅವ್ರು ಏನು ಮಾಡಿರ್ತಾರೆ? ಟೋಲ್ ಗೇಟನ್ನು ಹಾಕ್ಕೊಂಡಿರ್ತಾರೆ. ಅಲ್ಲಿ ಬಂದಾಗ ನಾವೇನು ಮಾಡ್ತೀವಿ? ಆ ಒಂದು ವೆಹಿಕಲನ್ನು ನಂಬರನ್ನು ನೋಟ್ ಮಾಡ್ಕೊತಾರೆ, ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಮತ್ತು ನೇಮು, ಟ್ರಾವೆಲ್ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ನೇಮು, ಡ್ರೈವರ್ನ ನೇಮು, ಅವರ ಒಂದು ಕಾರ್ನ ನೇಮು, ಅದನ್ನೆಲ್ಲ ಬರ್ಕೊಂಡು ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಟ್ಯಾಕ್ಸನ್ನು ಕಟ್ಕೊತಾರೆ, ಹೌದಲ್ವಾ? ಅದನ್ನು ನಾವು ಟೋಲ್ ರೋಡ್ಸ್ ಅಂತ ಹೇಳ್ತೀವಿ. ಆಯಿತಾ? ವಾಟ್ ಈಸ್ ದ ಮೀನಿಂಗ್ ಆಫ್ ಟೋಲ್ ರೋಡ್ಸ್ ಅಂತ ಕೇಳ್ಬೋದು. ಆವಾಗ ಹೇಳ್ಬೋದು ನೀವು, ಮೆನಿ ರೋಡ್ ಎಕ್ಸ್ಪ್ರೆಸಿವ್ಸ್ with our 4 to 6 lines are also found in India. These roads are called toll roads. We have to pay toll tax to use these road. ಈ ಒಂದು ಟೋಲ್ ಗೇಟ್ಗಳಲ್ಲಿ, ಟೋಲ್ ರೋಡ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಟ್ಯಾಕ್ಸ್ಗಳನ್ನು ಹಾಕ್ತಾ ಇರ್ತಾರೆ, ಅಂದರೆ ಟೋಲ್ ಟ್ಯಾಕ್ಸ್ ಅಂತ ಹಾಕಿರ್ತಾರೆ. ದೀಸ್ ರೋಡ್ಸ್ ಡು ನಾಟ್ ಹ್ಯಾವ್ ಟ್ರಾಫಿಕ್ ಲೈಟ್ಸ್. ಈ ಒಂದು ರೋಡ್ಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ಟ್ರಾಫಿಕ್ ಸಿಗ್ನಲ್ಗಳಿರಲ್ಲ, ಲೈಟ್ಸ್ಗಳಿರಲ್ಲ. ಆ್ಯಂಡ್ ವಿ ಕ್ಯಾನ್ ಟ್ರಾವೆಲ್ ಆನ್ ದೆಮ್ ನಾನ್ ಸ್ಟಾಪ್. ಈ ಒಂದು ರಸ್ತೆಯಲ್ಲಿ ಹೇಗೆ ಚಲಾವಣೆಯನ್ನು ಮಾಡ್ತಾರೆ ಅಥವಾ ಚಲಿಸ್ತಾರೆ ವಾಹನನ ಅಂತ ಹೇಳಿದ್ರೆ ಬಹಳ ಸ್ಪೀಡಿಂದ ಚಲಿಸ್ತಾರೆ. ಇದು ನಾನ್ ಸ್ಟಾಪ್ ಆಗಿರುತ್ತೆ.
ನಾನ್ ಸ್ಟಾಪ್ ಅಟ್ ಸ್ಪೀಡ್ ಆಫ್ 80 ಕಿಲೋಮೀಟರ್. ಇದ್ರದ್ದು ಒಂದು ವೇ ಎಷ್ಟು ಕಿಲೋಮೀಟರಲ್ಲಿ ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ 80 ಕಿಲೋಮೀಟರಲ್ಲಿ ಇದು ವಾಹನಗಳನ್ನು ಇವರು ಚಲಿಸ್ತಾ ಇರ್ತಾರೆ. ರೋಡ್ವೇಸ್ ಆರ್ ವೆರಿ Roadways are very convenient way to travel. They help to transport food, medicine and other things during times of emergency. ಒಟ್ಟಾರೆಯಾಗಿ ನಾವು ಏನು ತಿಳ್ಕೊಬೋದು ಅಂತ ಹೇಳಿದ್ರೆ ಈ ಒಂದು ರಸ್ತೆಯ ಮಾರ್ಗದಲ್ಲಿ ನಮಗೆ ಬಹಳ ಕನ್ವಿನಿಯೆಂಟ್ ಆಗಿರುವಂತಹ ಒಂದು ಸಾರಿಗೆ ಸಂಪರ್ಕ ಆಗಿದೆ. ಇದು ಎಲ್ಲ ರೀತಿಯಾದಂತಹ ಜನರು ಕೂಡ ಇಲ್ಲಿ ಚಲಿಸುವಂತಹ ಒಂದು ವಾಹನಗಳಲ್ಲಿ ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಚಲಿಸುವಂತಹ ಒಂದು ಸಂಪರ್ಕ ಸಾಧನ ಆಗಿದೆ, ಸಾರಿಗೆ ಸಂಪರ್ಕ ಆಗಿದೆ. ಇದು ಎಲ್ಲ ಜನರಿಗೆ ಕೈಗೆಟುಕುವಂತಹ ಒಂದು ಸಾರಿಗೆ ವ್ಯವಸ್ಥೆ ಆಗಿದೆ ಅಂತ ನಾವು ತಿಳ್ಕೊಬಹುದು. ಹಾಗೆಯೇ ದೇ ಹೆಲ್ಪ್ ಟು ಟ್ರಾನ್ಸ್ಪೋರ್ಟ್ ಫುಡ್, ಮೆಡಿಸನ್ ಆ್ಯಂಡ್ ಅನದರ್ ಥಿಂಗ್ಸ್. ಅಂದರೆ ಈ ಒಂದು ಸಾರಿಗೆಯಿಂದ ನಾವು ಏನನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೋಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂತ ಹೇಳಿದ್ರೆ ಫುಡ್ಡನ್ನು, ಆಹಾರ ಸಾಮಗ್ರಿಗಳನ್ನು, ಹಾಗೆ ಮೆಡಿಸನ್, ಔಷಧಿಗಳನ್ನು, ಹಾಗೆ ಇನ್ನು ಅನೇಕ ರೀತಿಯಾದಂತಹ ಥಿಂಗ್ಸ್ಗಳನ್ನು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನು ಮಾಡ್ಬೋದು, ಟ್ರಾನ್ಸ್ಪೋರ್ಟನ್ನು ಮಾಡ್ಬೋದು. ಮತ್ತೊಂದು ಕಡೆಗೆ ಬದಲಾವಣೆಯನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತರಿಸ್ಕೋಬಹುದು. ಡ್ಯೂರಿಂಗ್ ಟೈಮ್ಸ್ ಆಫ್ ಎಮರ್ಜೆನ್ಸಿ, ಅಂದರೆ ಎಮರ್ಜೆನ್ಸಿ ಟೈಮಲ್ಲೂ ಕೂಡ ನಾವು ಈ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತರಿಸ್ಕೋಬೋದು. ಓಕೆ ಮಕ್ಕಳೇ, ಇವತ್ತು ಇದಿಷ್ಟು ಸಾಕು. ನೆಕ್ಸ್ಟ್ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾನು ಮಾಡ್ತೀನಿ ಮಕ್ಕಳೇ. ಇದನ್ನು ನೀವೇನು ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.